ಸರ್ ನಮ್ಮ ಹೆಸರು ಸ್ವಾಮಿ ಅಂತ. ನಾವು ಚಿಕ್ಕ ಮಕ್ಕಳಿಂದಲೂ ಇದೇ ಕೆಲಸ, ನಮಗೆ ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇದೇ ದಂಧೆ ಮಾಡ್ತಾ ಇರಬೇಕಾದ್ರೆ ಇವರು ಯಾವಾಗ ಬೇಕಲ್ಲ ಬರೋದು, ಹೆಂಗಸರು ನೋಡ್ತಾ ಇಲ್ಲ, ಮಕ್ಕಳು ನೋಡ್ತಾ ಇಲ್ಲ, ಯಾರು ಬೇಕಲ್ಲ ಮೇಲೆ ದೌರ್ಜನ್ಯ ಮಾಡೋದು, ಹೊಡೆಯೋದು, ಮಾತಲ್ಲಿ ಮಾತಾಡಿಕೊಂಡು ಬಗೆಹರಿಸೋದೇ ಇಲ್ಲ. ಬರೀ ದೊಣ್ಣೆ ತೊಗೊಳ್ಳೋದು, ಚಾಕು ತೋರಿಸೋದು. ಮತ್ತು ಇವತ್ತು ಇಷ್ಟಿಗೆ ಮುಗೀತಂತ ಏನು ತಿಳ್ಕೊಬೇಡಿ. ಮಚ್ಚಿ ತೊಗೊಂಡು ಬರ್ತೀವಿ, ನಿಮಗೆ ಕೊಚ್ಚೆ ಹಾಕ್ತೀವಿ, ಹಾಗೆ ಹೀಗೆ ಅಂತ ಪೆಟ್ರೋಲ್ ತೊಗೊಂಡು ಬರ್ತೀವಿ, ಸುಟ್ಟಾಕ್ತೀವಿ. ಬರೀ ಇದ್ದೇನೆ ದೌರ್ಜನ್ಯ. ಬಂದರೆ ಇಲ್ಲಿ ಲೋಕಲ್ ಜನ ಬಾಕಿ ಜನ ಇದ್ದಾರೆ. ನೀವು ಒಂದು ಸೈಡಲ್ಲಿ ಬಲೆ ಬಿಟ್ಟರೆ ನಾವು ಒಂದು ಸೈಡಲ್ಲಿ ಬಲೆ ಬಿಡ್ತೀವಿ, ಏನೋ ದೇವ್ರು ಕೊಟ್ಟಿರೋ ಆಸೆ ಇದು ಜೀವನ ಹೆಂಗೋ ಮಾಡ್ತೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇವರು ಹೇಳೋದೇ ಇಲ್ಲ. ಬಂದಿದ್ದ ಕೂಡಲೇ ಮೈ ಮೇಲೆ ಹಾರೋದು, ಹೊಡೆಯೋದು, ಬಡಿಯೋದು, ಹೆಂಗಸರು ನೋಡೋಂಗಿಲ್ಲ, ಮಕ್ಕಳು ನೋಡೋಂಗಿಲ್ಲ. ಬರೀ ಇದೇ ದೌರ್ಜನ್ಯ ಮಾಡೋದು. ಮತ್ತು ಬಲೆ ಪೀಸ್ ಮಾಡೋದು, ಬಲೆ ಎತ್ಕೊಂಡು ಹೋಗೋದು, ಇದೇ ಮಾಡ್ತಾಯಿದ್ದಾರೆ ಸರ್. ಮತ್ತು ನಾವು ಬೇರೆ ಊರವರಲ್ಲ, ಚಿಕ್ಕಮಗಳೂರು ಜಿಲ್ಲೆ ನಮ್ಮದು. ಉಡುಪಿ ಚಿಕ್ಕಮಗಳೂರು ಒಂದೇ ಕ್ಷೇತ್ರ. ನಾವು ಎಲ್ಲಿ ಹೋದ್ರೂ ಹೊಟ್ಟೆಪಾಡಿಗೆ ಸುಮಾರು ವರ್ಷದಿಂದ ನಾವು ಹಳ್ಳಿಯಲ್ಲಿದ್ದಾವಲ್ಲ ಅಲ್ಲಿ ಜೀವನ ಮಾಡೋರು ನಾವು. ಸುಮಾರು ಒಂದು 40-45 ವರ್ಷ ಆಯಿತು ಇಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಪ್ರತಿ ಕೇಳೋಕೆ ಹೋದರೆ ಯಾಕೆ ಹೊಡಿತಾ ಇದ್ದೀರ ಅಂತ ಕೇಳಿದ್ರೆ ದೌರ್ಜನ್ಯ ಮಾಡೋದು. ನಿಂತ್ಕೊ ಬೋಳಿ ಮಗನೇ ನಿಂತ್ಕೊ ಅಂತ ಬರೇ ಹೊಡೆಯೋದೆ. ಇದೇ ರೀತಿ ಮಾಡಿದರೆ ನಾವು ಜೀವನ ಮಾಡಬೇಕು ಇಲ್ವೋ ನೀವೇ ಹೇಳಿ. ಇಲ್ಲಾಂದರೆ ಹಾಕೋದಿದ್ರೆ ನೀವೇ ಹಾಕಿಬಿಡಿ. ನಮಗೆ ಇಂಥ ಪರಿಸ್ಥಿತಿ ಬೇಕಾಗಿಲ್ಲ. ನಮ್ಮ ಜೀವನ ಇದೇ ಜೀವನ ನಮಗೆ. ಇದು ಬಿಟ್ಟರೆ ಬೇರೆ ಅಂಥದ್ದು ಗೊತ್ತಿಲ್ಲ. ನ್ಯಾಯ ಬೇಕು. ನಮಗೆ ನ್ಯಾಯ ಒಂದು ದೊರಕಿಸ್ಕೊಡಿ ದಯವಿಟ್ಟು. ನಾವು ಕರ್ನಾಟಕ ಬಿಟ್ಟು ಮತ್ತೆ ಎಲ್ಲಿಗೆ ಹೋಗಬೇಕು? ನಾವು ಕರ್ನಾಟಕದವರೇ. ನಾವು ವೋಟ್ ಐ ಡಿ ಇದೆ, ಇದು ಆಧಾರ್ ಕಾರ್ಡ್ ಇದೆ, ವೋಟ್ ಐ ಡಿ ರೇಷನ್ ಕಾರ್ಡ್ ಇದೆ. ಬೇಕಾದ್ರೆ ಎಲ್ಲನೂ ಗ್ರೂಪ್ ತೊಗೊಂಡು ಬಂದು ಕೊಡ್ತೀವಿ. ನಮಗೆ ನ್ಯಾಯ ದೊರಕಿಸ್ಕೊಡಿ. ಬರೀ ಸಾಕಿಬಿಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಬರೀ ಇದೇ ಹೇಳೋದು. ಪೆಟ್ರೋಲ್ ತೊಗೊಂಡು ಒಂದು ಹಾಕ್ತೀವಿ, ಕೊಂದು ಹಾಕ್ತೀವಿ. ಮತ್ತೊಂದು ಸತಿ ಕಂಡ್ರೆ ಮಚ್ಚು ತೊಗೊಂಡು ಕೊಚ್ಚೆ ಹಾಕ್ಬಿಡ್ತೀನಿ ಅಂತ ಇದು ಹೇಳಿ ಹೋಗಿದೆ. ದೌರ್ಜನ್ಯ ಮಾಡ್ಕೊಂಡು ಹೋಗಿದೆ. ನಾವು ಬಲೆ ಬಿಡೋಕ್ಕಂತ ಹೋಗಿದ್ವಿ, ಹೊಟ್ಟೆಪಾಡ್ಯಾಗಂತ ಹೋಗಿದ್ವಿ. ಸ್ವಲ್ಪ ನೀರು ಸರಿ ಬರ್ತಾ ಇಲ್ಲ, ನಾವು ಹಗಲು ಹೊತ್ತು ಹೋಗಿದ್ವಿ 9 ಗಂಟೆ. ಅಲ್ಲಿ ಒಂದು 10 ಗಂಟೆ ಆಗಿರ್ಬೋದು, 9:30 10 ಗಂಟೆ ಆಗಿರ್ಬೋದು ಸರ್. ಅಲ್ಲಿ ಬಂದಿರೋದೇ ಆಯಿತು ಒಂದು ಮಿಷಿನ್ ದೋಣಿ, ಅದಕ್ಕೆ ಸಣ್ಣ ದೋಣಿ 2 ಕಟ್ಕೊಂಡು ಬಂದಿರೋದೇ ಆಯಿತು. ದೋಣಿಯಲ್ಲಿ ಇಳಿದಿರೋದೇ ಆಯಿತು. ಏನು ಮಕ್ಕ ಮುಸ್ಲಿ ನೋಡೋಂಗೆ ಇಲ್ಲ. ಏನು ಯಾಕೆ ಬಂದಿದೆ ಅಂತ ಕೇಳೋದೇ ಇಲ್ಲ. ಇದು ನಮ್ಮೂರು, ಇದು ನಮ್ಮ ಜನ, ಇದು ನಮ್ಮದು ಹೊಳೆ. ನೀವು ಇಲ್ಲಿ ಯಾರು ಮೀನು ಹಿಡ್ಲಿಕ್ಕೂ ಇಲ್ಲ, ಎಂಥದ್ದು ಇಲ್ಲ. ನೀವು ಊರು ಬಿಟ್ಟು ಹೋಗಿ. ಇಲ್ದ ಹೋದ್ರೆ ನಾವು ಕೊಂದು ಹಾಕ್ತೀವಿ, ಸಾಕ್ತೀವಿ ಅಂತ ಹೊಡೆಯೋದೆ. ಬರೀ ಪೆಟ್ರೋಲ್ ತೊಗೊಂಡು ಬರೋದು, ದೌರ್ಜನ್ಯ ಮಾಡೋದು, ಕೆಪ್ಪಲಿಗೆ ಹೊಡೆಯೋದು, ಬರೀ ಇದನ್ನೇ ಮಾತಾಡ್ತಾ ಇದ್ದಾರೆ ಸರ್. ಎಲ್ಲರ ಕೈಲಿ ಚಾಕು ತೊಗೊಂಡು ಚುಚ್ಚಾಕ್ತೀವಿ. ಈಗ ಚಾಕು ಇದೆಲ್ಲ ತೊಗೊಂಡು ಬಂದಿದ್ದೀವಿ. ಮುಂದಿನ ಸರ್ತಿ ಮಚ್ಚಿ ತೊಗೊಂಡು ಬಂದು ಕೊಚ್ಚೆ ಹಾಕ್ತೀವಿ. ನಾವು ಏನು ಮಾಡೋದು ಸರ್? ನಮ್ಗೆ ನ್ಯಾಯ ಬೇಕು ಸರ್. ನಾವು ಎಲ್ಲಿಂದ ಬಂದು ತಿನ್ನಂಗಿಲ್ಲ. ಚಿಕ್ಕಮಗಳೂರು ಬಂದು ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಒಂದೇ ಕ್ಷೇತ್ರ ಸರ್. ನಾವು ಅಲ್ಲಿಂದ ಬಂದು ಇಲ್ಲಿ ಜೀವನ ಮಾಡ್ತಾವೆ. ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ಇದ್ದೇನು, ಈಗ ಇಲ್ಲಿನ ಜನ ಉಡುಪಿ ಕುಂದಾಪುರ ಜನ ನಮ್ಮ ಕಡೂರು ತಾಲೂಕಲ್ಲಿ ಇಲ್ವಾ? ಬನ್ನಿ ಸರ್ ತೋರಿಸ್ತೀವಿ. ಅಲ್ಲಿ ದುಡ್ದು ತಿನ್ನಲ್ವಾ? ಇಲ್ಲಿಂದ ಜನ ಎಲ್ಲಿ ಬೇಕಲ್ಲ ಅಲ್ಲಿ ಹೋಗಿ ದುಡ್ಕೊ ತಿಂತ ಇಲ್ವಾ? ನಾವು ಏನಂತ ಅನ್ಯಾಯ ಮಾಡ್ತಾ ಇರೋದು ನಿಮ್ಗೇನು? ಮೊಬೈಲ್ ಇದ್ದೇ ಕೊಡಿ, ನಾವು ನೀರಲ್ಲಿ ಎಸಿತೀವಿ, ನೀವು ಈಡೋ ಮಾಡ್ತಾ ಇದ್ರಿ, ಹಾಗೆ ಹೀಗೆ ಅಂತ ಮತ್ತೆ ಇದು ಮಾಡ್ತಾ ಇರೋದು. 2 ಮೊಬೈಲ್ ಹೊಳೆಯಲ್ಲಿ ಹಾಕಿದ್ದಾರೆ ಸರ್. ನೀವು ವಿಡಿಯೋ ಮಾಡ್ಕೊಂಡು ಏನಾರು ಕೊಡ್ತೀರಾ ಅಂತ 2 ಮೊಬೈಲ್ ಕರಿಮಣಿ ಒಂದು ಅರ್ಧ ಹಾಕಿದ್ರು. ಹೆಂಗಸರು ಮಕ್ಕಳು ನೋಡೋದೇ ಇಲ್ಲ, ಬರೀ ಹೊಡೆಯೋದೇ ಸರ್. ಆ ರೀತಿ ಆಯಿತು ಸರ್. ನಮಗೆ ದಯವಿಟ್ಟು ನ್ಯಾಯ ದೊರಕಿಸ್ಕೊಡಿ. ನಮ್ಮ ಹೆಸರು ಸ್ವಾಮಿ ಅಂತ. ನಾವು ಚಿಕ್ಕಮಗಳೂರು ಸರ್. ಇವತ್ತು ನೈಟೆಲ್ಲ ನೀರು ಏರುಪೀರು ಆಗ್ತಾ ಉಂಟಲ್ಲ, ಅದಕ್ಕೆ ಹಗಲೊತ್ತು ಬಲೆ ಬಿಡೋಣ ಅಂತ ಹೋಗಿದೆ ಸರ್. ಬಲೆ ಬಿಡೋಕ್ಕೆ ಹೋಗುವಾಗ ಅವರು ಬ್ರಿಡ್ಜಿಂದ ಕೆಳಗಡೆ ನಾವು ಬರಲ್ಲ ಅಂತ ಹೇಳಿದ್ದೀವಿ ಸರ್. ಬ್ರಿಡ್ಜಿಂದ ಮೇಲ್ಗಡೆ ನೀವು ಬರಬೇಡ ಅಂತ ಅವರು ಹೇಳಿದ್ದಾರೆ. ಮುಂಚೆಯಿಂದ ಇದು ಕಂಪ್ಲೀಟ್ ಆಗಿದೆ, FR ಆಗಿದೆ. ಅವರು ಅದೆಲ್ಲ ನೋಡ್ನದೆ ಯಾವ ಪೊಲೀಸ್ ನಮಗೆ ಏನು ಅಂತ ಮಾಡೋಕ್ಕಾಗಲ್ಲ. ನೀವು ಇಲ್ಲಿ ಬಂದಾಗ ನಾವು ಈ ಥರ ದೌರ್ಜನ್ಯ ಮಾಡ್ತೀವಿ ಅಂತ ಮಕ್ಕಳು ನೋಡ್ತಾ ಇಲ್ಲ ಸರ್, ಮರಿ ನೋಡ್ತಾ ಇಲ್ಲ, ಯಂಗ್ಸ್ರು ಅಂತ ನೋಡ್ತಿಲ್ಲ. ಅವ್ರು ಯಾವ್ದು ಗಣಸರು ಅವ್ರಿಗೆ ಹೆಂಗೆ ಬೇಕಲ್ಲ ಹಂಗೆ ಥರ ಮಾಡ್ತಾರೆ ಸರ್. ಒಂಥರ ದೌರ್ಜನ್ಯ ಮಾಡ್ತಿದ್ದಾರೆ. ನಾವು ಯಂಗ್ಸ್ರು ನಾವು ನಮಗೆ ಹೇಳೋಕ್ಕೂ ಬಾಯ್ ಬರ್ತಿಲ್ಲ. ಅವ್ರು ಕೆಟ್ಟ ಹೇಳೋ ಮಾತೆಲ್ಲ ಕೇಳಿಸ್ಕೊಂಡ್ರು ಅವ್ರು ಒಂಥರ ಮಾಡ್ತಿದ್ರು ಸರ್. ಮಕ್ಕಳು ಮರಿ ನೋಡ್ತಾ ಇಲ್ಲ. ದೋಣಿ ಬಲೆ ಎಲ್ಲ ಕಿತ್ಕೊಳ್ಳೋದು, ಪೀಸ್ ಮಾಡೋದು, ಹೊಡೆಯಕ್ಕೆ ಬರೋದು, ಹೆಣ್ಮಕ್ಳನ್ನ ಎಳೆಯಕ್ಕೂ ಹೋಗೋದು, ಆ ಥರ ಮಾಡ್ತಾರೆ. ಅವ್ರು ಇಬ್ಬರು ಅಲ್ಲ ಸರ್, 25 ಜನ 30 ಜನ ಒಂದೊಂದು ಬೋಟ್ ಮೇಲೆ ಬರ್ತಿದ್ದಾರೆ. ಅದ್ರ ಹಿಂದೆ 1-2 ದೋಣಿ ಕೊಡ್ಕೊಂಡು ಬರ್ತಿದ್ದಾರೆ. ಗಣಸರು ಹೇಳಕ್ಕೆ ಹೋದರೆ ಗಣಸರಿಗೆ ಹೊಡಿತಾರೆ, ಹೆಂಗಸರು ಹೇಳಕ್ಕೆ ಹೋದರೆ ಹೆಂಗಸರಿಗೆ ಹೊಡಿತಾ ಇದ್ದಾರೆ. ನಮಗೆ ನಾವು ಇದೊಂದು ಕಸಬೆ ಮೀನು ಹಿಡಿಯೋದು ಬಿಟ್ಟರೆ ಬೇರೆ ಅಂತ ಕೆಲಸ ನಮಗೆ ಬರಲ್ಲ ಸರ್. ನಾವು ಊರಲ್ಲಿ ಇರೋದು ಸ್ವಲ್ಪ ಜಾಗ ಎಲ್ಲ ಮಾರ್ಕೊಂಡು ಇಲ್ಲಿ ಬಂದು ಇದ್ದೀವಿ. ಈಗ ನಮಗೆ ಇಲ್ಲಿ ಬಿಟ್ಟರೆ ಬೇರೆ ಕಡೆ ನಮಗೆ ಜಾಗನೂ ಇಲ್ಲ ಇರೋಕ್ಕೆ. ಎಲ್ಲರೂ ಈ ಥರ ನಮಗೆ ಬೇರೆ ಕಡೆ ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ನಾವು ಕೇಳ್ತಿದ್ದೀವಿ ಅಷ್ಟೇ.
ನಮ್ಮ ಹೊಟ್ಟೆ ನಾವು ಬೇರೆ ಹೊಟ್ಟೆ ಮೇಲೆ ಹೊಡೆಯಲ್ಲ ಸರ್. ನಮ್ಮ ಜೀವನ ನಮ್ಮ ಮಾಡ್ಕೊಡೋಕ್ಕೆ ಒಂದು ದಾರಿ ಮಾಡಿ ಕೊಡಿ ಅಂತ ಹೇಳ್ತಿದ್ದೀವಿ ಅಷ್ಟೇ. ನಮ್ಗೆ ಎಲ್ಲರೂ ಸೇರಿ ಕಾನೂನು ಪ್ರಕಾರವಾಗಿ ನಮಗೊಂದು ಜಾಗ ಒಂದು ಯಾವುದಾದ್ರೂ ಒಂದು ಕೆಲಸ ಮಾಡೋಕ್ಕೆ ನಮ್ಮ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾರೆ ಸರ್. ಅಷ್ಟೇನೇನಿಲ್ಲ. ನಾವು ಅವ್ರಿಂದ ನಮಗೆ ದೌರ್ಜನ್ಯ ಮಾಡಿಸಪ್ಪ ನಿಲ್ಲಿಸಿ. ನಾವು ಸಣ್ಣ ಮಕ್ಕಳಿದ್ದಾರೆ, ಶಾಲೆ ಹೋಗೋ ಮಕ್ಕಳು ಇಲ್ಲೇ ಶಾಲೆಗೆ ಹೋಗ್ತಿದ್ದಾರೆ ಸರ್. ಅವ್ರು ಅಷ್ಟೇ ಹೇಳಿದ್ರೆ ನಮ್ಮ ಮಾತು ಕೇಳ್ತಾ ಇಲ್ಲ. ಹೆಂಗಸರು ತಾಲಿ ನೋಡ್ತಿಲ್ಲ, ಒಂದು ಹೆಣ್ಮಕ್ಳು ನೋಡ್ತಿಲ್ಲ. ಅವ್ರವ್ರು ಒಂದು ದೋಣಿಲಿ 25 ಜನ ಬರ್ತಿದ್ರೆ ಅಂದ್ರೆ ಸರ್ ಬೋಟಲ್ಲಿ ನಾವಿರೋದು ಒಂದೊಂದು ದೋಣಿಲಿ 2 ಜನ, ನಾವಿರೋದು ಎಷ್ಟು 6 ದೋಣಿ. 6 ದೋಣಿಗೂ 25 ಜನಕ್ಕೆ ಒಂದೇ ಸರ್. ಅವ್ರು ಬರೀ ಗಂಡಸು ಬರೀ ಹುಡುಗರು, ನಾವು ಹೆಂಗಸ್ರು ಮಕ್ಕಳು ಇರೋರು. ಅವ್ರ ಮಕ್ಕಳು ನೋಡ್ತಿಲ್ಲ. ಅವ್ರಿಗೆ ನಾವು ಸರ್ ನಿಮಗೆ ಅಕ್ಕ ತಂಗಿರಿಲ್ವಾ ಅಂದರೆ ಅಕ್ಕ ತಂಗಿರ ಲೆಕ್ಕ ಬಿಟ್ಟಾಕು ನೀ ನನ್ನ ಹೆಂಡತಿ ಐತೆ ಅಂತ ಹೇಳ್ತಿದ್ರೆ ಸರ್. ಅವ್ರಿಗೆ ಯಾವ್ದು ಬಾಯಿಗೆ ಬರ್ತಾರ ಆ ಥರ ಕೆಟ್ಟ ಮಾತಾಡ್ತಿದ್ರೆ. ನಮ್ಗೇನೇನಿಲ್ಲ ಸರ್. ನಮ್ಮ ನ್ಯಾಯ ಒಂದು ದರ್ಶಿ ಕೊಡಿ, ನಮ್ಗೆ ಇರೋಕ್ಕೊಂದು ಸಹಾಯ ಮಾಡಿ ಸರ್ ಅಷ್ಟೇ. ಇನ್ನೇನಿಗೆ ನಾವು ಕೇಳ್ತಿಲ್ಲ. ಇನ್ನೊಬ್ರು ಹೊಟ್ಟೆ ಮೇಲೆ ನಾವು ಹೊಡೆದು ತಿನ್ನೋರಲ್ಲ. ನಮ್ಮ ದುಡಿಮೆಗೆ ಅಡ್ಡ ಬರೋರಿಗೆ ಒಂದು ಸ್ವಲ್ಪ ನೀವೇ ನೋಡ್ಕೋಬೇಕು ಸರ್. ಅಷ್ಟೇನೇನಿಲ್ಲ. ದೀಪ ಜಯಮಾಲ ಅಂತ ಸರ್. 30-45 ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ ಸರ್. ಹೀಗೆ ಬೆಲೆ ಬಿಡ್ಬೇಕಂತ ಹೇಳಿ ಹಗಲು ಹೊತ್ತು ಬೆಲೆ ಬಿಡೋಕಂತ ಹೋಗಿದ್ವಿ ಎಲ್ಲರೂ ಸರ್. ಅವ್ರ ಮಕ್ಕಳು ನೋಡಿಲ್ಲ, ಹೆಂಗಸರು ನೋಡಿಲ್ಲ, ಏನಂತ ನೋಡಿಲ್ಲ ಸರ್. ಅವ್ರು ನೋಡಿ ಕೈಯೆಲ್ಲ ಗಾಯ ಮಾಡಿ ನೋಡಿ ಕರೆಮಣೆ ಎಲ್ಲ ಕಿತ್ಕೊಂಡು ತೊಣಿಗೆ ಇಲ್ಲಿ ತೊಣಿಗೆ ಮುಳುಗಿದ್ರು ಸರ್. ನೋಡೋದಿಲ್ಲ ಅದೆಲ್ಲ ಮಾಡಿ ಸರ್ ವರ್ಷ ಹಾಗೆ ಸರ್. ನಾವು ವರ್ಷ ಒಂದು ಸತ್ಯ ನಮ್ಮ ಇಲ್ಲಿ ನಮ್ಗೆ ಇರಾಕಿನೇ ಕೊಡ್ತಾ ಇಲ್ಲ. ಅವ್ರು ಬರೀ ರಗಳಿನೇ ಮಾಡೋದು. ಅವರು ಬರೀ ರಗಳೆ ಮಾಡೋದು. ಎಷ್ಟಂತ ನಾವು ಹೇಳೋದು. ನಾವು ಏನಾರು ಕಂಪ್ಲೇಂಟ್ ಕೊಡ್ತೀವಿ, ಕೇಸಿನ ಹೋಗ್ತಾ ಅಂತ ಹೇಳಿದ್ರೆ ನೀವು ಕಂಪ್ಲೇಂಟ್ ಕೊಟ್ಟರೆ ಕೇಸ್ ಕೊಟ್ಟರೆ ನಾವು ಹಗಲಂತೂ ಬಂದು ನಿಮಗೆ ನಾವು ಪೆಟ್ರೋಲ್ ಹಾಕಿ ಸುಟ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಅವರು ಕೊಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಂಗಸರಿಲ್ಲ ನಾವು ಗೊತ್ತಿಲ್ಲ ನಾವು ರಾತ್ರಿ ಹೊತ್ತು ಬಂದು ನಾವು ಹೊತ್ಕೊಂಡು ತೊಗೊಂಡು ಹೋಗ್ತಾ ಅಂತ ಹೇಳ್ತಾ ಇದ್ದಾರೆ ಸರ್. ಹಂಗೆಲ್ಲ ನಾವು ಹೆದರ್ಸ್ಬಿಟ್ರೆ ನಾವು ಎಲ್ಲೋ ಸರ್. ನಾವು ಕರ್ನಾಟಕದಲ್ಲಿ ನಾವು ಬರೋದು ದುಡ್ಡು ತಿನ್ನೋಕ್ಕೆ. ಏನು ನಾವು ಪಾಕಿಸ್ತಾನ ಬಂದಿದ್ವಾ ದುಡ್ಡು ತಿನ್ನೋಕ್ಕೆ? ಹೇಳಿ ಸರ್, ಎಲ್ಲಿ ಹೋಗೋದು ನಾವು? ನಾವು ಹೆಣ್ಮಕ್ಳು ಅಂತ ಹೇಳಿ ನಮ್ಮ ಗಂಡಸರು ಅದೇ ಹೇಳೋದು, ನಾವು ಹೆಣ್ಮಕ್ಳು ಅದೇ ಹೇಳೋದು. ನಾವು ಎಲ್ಲೂ ಹೋದ್ರು ನಮ್ಗೆ ಅಂತ ಹೇಳಿದ್ರೆ ನಾವು ಎಲ್ಲ ಅಂತ ಹೋಗೋದು. ನಾವು ವರ್ಷ ನಾವೇನು ಸ್ವಲ್ಪ ನ್ಯಾಯ ತೋರಿಸಿಕೊಡಿ ಅಲ್ಲ ಸರ್. ಇದು ಬಿಟ್ಟರೆ ನಮಗೆ ದಾರಿನೇ ಬರೋಲ್ಲ. ಈ ದಾರಿ ಬಿಟ್ಟರೆ ನಮಗೆ ದಾರಿನೇ ಬರೋಲ್ಲ. ಎಲ್ಲಿ ಹೋದ್ರೆ ನಾವು ಸತ್ತೆ. ಜಯಮಾಲ ಅಂತ ಸರ್.